ರಾಜ್ಯಾಧ್ಯಕ್ಷರ ಬದಲಾವಣೆಯ ಬಗ್ಗೆ ನಾವು ಚರ್ಚೆ ಮಾಡಲ್ಲ. ಯತ್ನಾಳ್ ಉಚ್ಚಾಟನೆಯ ಬಳಿಕ ನಾವು ಉತ್ಸಾಹವನ್ನು ಕಳೆದುಕೊಂಡಿಲ್ಲ. ದೆಹಲಿಯಲ್ಲಿ ಮಾಜಿ ಸಚಿವ ಕುಮಾರ್ ಬಂಗಾರಪ್ಪ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಪಕ್ಷ ಸಂಘಟನೆಯ ಬಗ್ಗೆ ಚರ್ಚೆಯನ್ನ ಮಾಡಿದ್ದೇವೆ ಅಷ್ಟೇ. BYV ಅಂದರೆ ವಿಜಯೇಂದ್ರ ಬದಲಾವಣೆಯ ಬಗ್ಗೆ ಹೈಕಮಾಂಡ್ ನೋಡಿಕೊಳ್ಳುತ್ತೆ. ಹೊಸ ಅಧ್ಯಕ್ಷರು ಬೇಕು ಅಂತ ನಾವೆಲ್ಲೂ ಕೂಡ ಹೇಳಿಲ್ಲ. ದೆಹಲಿಯಲ್ಲಿ ಕುಮಾರ್ ಬಂಗಾರಪ್ಪ ಅವರು ಕೊಟ್ಟಂತಹ ಹೇಳಿಕೆ ಇದು. ಯತ್ನಾಳ್ ಉಚ್ಚಾಟನೆ ಆದ ಬಳಿಕ ರೆಬಲ್ ಟೀಮ್ ಸ್ವಲ್ಪ ಸಪ್ಪೆ ಆಯಿತು ಅನಿಸುತ್ತೆ. ಇದರ ಹೋರಾಟ ತೀವ್ರಗೊಳಿಸ್ತಾ ಇಲ್ಲ. ಈ ಹಿಂದಿನಷ್ಟು ಉತ್ಸಾಹ ಅವರಲ್ಲಿ ಕಾಣಿಸ್ತಾ ಇಲ್ಲ. ಮೊದಲು ಪದೇ ಪದೇ ಡೆಲ್ಲಿಗೆ ಬರ್ತಾ ಇದ್ರು, ಈಗ ಡೆಲ್ಲಿಗೆ ಬರ್ತಾನೆ. ಯತ್ನಾಳ್ ಅವರು ವಾದ ನಾವಿಲ್ಲಿ ತರೋದಕ್ಕೆ ಸಾಧ್ಯ ಇಲ್ಲ. ಈಸ್ ಎಕ್ಸ್ಪೆಲ್ಡ್ ಫ್ರಮ್ ದ ಪಾರ್ಟಿ. ಬಟ್ ಯತ್ನಾಳ್ ಅವರು ಈಸ್ ಆನ್ ಹಿಂದುತ್ವ ಮ್ಯಾನ್ ಇದ್ದಾರೆ. ಅವರೊಬ್ಬರು ಲೀಡ್ರ್ ಆಗಿದ್ದಾರೆ. ಆಮೇಲೆ ಸಾಕಷ್ಟು ಹಿಂದುತ್ವದ ಬಗ್ಗೆ ಅವರು ಪ್ರಚಾರನೂ ಮಾಡ್ತಾಯಿದ್ದಾರೆ ಮತ್ತು ಅದೇ ರೀತಿಯೇ ಪೊಲಿಟಿಕಲ್ ಆಗಿ ಕಾಂಗ್ರೆಸ್ಸನ್ನು ಕ್ರಿಟಿಸೈಸ್ ಮಾಡ್ತಾಯಿದ್ದಾರೆ. ನಮಗಿಂತಲೂ ಜಾಸ್ತಿ ಕ್ರಿಟಿಸೈಸ್ ಮಾಡ್ತಾಯಿದ್ದಾರೆ. ಅವರು ರಾಜಕಾರಣ ಇವತ್ತಿನ ದಿನಮಾನದಲ್ಲಿ ಬೇರೆ ಇದೆ. ನಾವು ಎಷ್ಟೋ ಸಂದರ್ಭದಲ್ಲಿ ಇಲ್ಲಿ ಬಂದು ಹೋಗಿದ್ವಿ, ನಿಮಗೂ ಕೂಡ ಗೊತ್ತಿಲ್ಲ. ಯು ನಾಟ್